ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳುವೆ ZP TP BBMP ಯಾವ ಚುನಾವಣೆ ಮಾಡಲ್ಲ. ಬಟ್ ಬೆಳಗ್ಗೆ ದೇವಸ್ಥಾನಗಳು ಓಡಾಡ್ತವ್ರೆ ಡಿ ಕೆ ಶಿವಕುಮಾರ್ ಅಂತ. ವಿ ಹ್ಯಾವ್ ಬೀನ್ ವಾಚಿಂಗ್ ಹಿಮ್ ಕ್ವೈಟ್ ಲಾಂಗ್ ಟೈಮ್. ಏನೋ ದೇವಸ್ಥಾನಗಳು ಅದು ಇದು ಸುತ್ತಾಡಲಿ, ಅದು ಅವರ ವೈಯಕ್ತಿಕ, ಮತ್ತು ಅದು ಅವರ ವೈಯಕ್ತಿಕ ಧರ್ಮಾಚರಣೆ, ನಂಬಿಕೆ ಮಾಡಲಿ, ಏನು ಸಮಸ್ಯೆ ಇಲ್ಲ. ನಾನು ಡಿ ಕೆ ಶಿವಕುಮಾರ್ನ ಒಂದು 4-5 ವರ್ಷ ಮುಂಚೆ ನೋಡಿದಾಗ ನಿಮ್ಮದು ಏನೋ ಕಾಂಗ್ರೆಸ್ ಬಿಟ್ಟು ಎಲ್ಲಾದ್ರೂ ಬೇರೆ ಪಕ್ಷಕ್ಕೆ ಹೋಗ್ತೇನೆ, ಇಲ್ಲ ಕಾಂಗ್ರೆಸ್ ನನ್ನ ಜಾತಿ ಅಂತ. ದಟ್ ಈಸ್ ದ ವರ್ಡ್. ಏನೋ ಡಿ ಕೆ ಶಿವಕುಮಾರ್ ಬಳಸ್ತಾರಂಥ ಪದ ಏನು ಅಂತಂದರೆ ಕಾಂಗ್ರೆಸ್ ನನ್ನ ಜಾತಿ ಅಂತ. ಇವತ್ತು ಅದೇ ಡಿ ಕೆ ಶಿವಕುಮಾರ್ ಯಾವ ಬಿಜೆಪಿಯ ಸಿದ್ಧಾಂತಗಳನ್ನು ವಿರೋಧಿಸ್ತಾ ಇದ್ರು, ಅದೇ ಡಿ ಕೆ ಶಿವಕುಮಾರ್ ಈಗ ಈ ಹಿಂದುತ್ವದ ಸಿದ್ಧಾಂತಗಳನ್ನು ಪಠನೆ ಮಾಡ್ತಿದ್ದಾನೆ. ಐ ಸಾ ಹಿಮ್ ಏನೋ ಡೂಯಿಂಗ್ ಅಭಿಷೇಕ ಟು ಶಿವಲಿಂಗ. ಮಾಡಿ ತಪ್ಪೇನಿಲ್ಲ, ನಮ್ಮ ಧರ್ಮದ ಆಚರಣೆ ಮಾಡಬೇಕು, ಮಾಡಿದ್ರೆ ತಪ್ಪಿಲ್ಲ. ಬಟ್ ಜಸ್ಟ್ ಬಿಕಾಸ್ ಯು ವಾಂಟೆಡ್ ಟು ಬಿಕಮ್ CM, ನಾನು CM ಆಗೋಕ್ಕೋಸ್ಕರ ಶಿವನ್ ಪೂಜೆ ಮಾಡ್ತೀನಿ ಅಂತಂದರೆ ಅದೆಲ್ಲ ಒಂದು ಕಡೆ ದಟ್ ಇಸ್ ದಿಸ್ ಥಿಂಗ್. ಆ್ಯಂಡ್ ಟುಡೇ ಐ ಸಾ ಹಿಮ್. ಇನ್ಫ್ಯಾಕ್ಟ್ ಟುಡೇ ನಾನು ನೋಡಿದ್ದೇನು ಅಂತಂದರೆ ಐ ಸಾ ಹಿಮ್ ದಟ್ ಏನೋ ನಾನು ಇದಕ್ಕೆ ಹೋಗ್ಬೇಕು ನನಗೆ ಅಲ್ಲಿ ಇದು ನಡೀತಾ ಇದೆಯಲ್ಲ, ಐ ಥಿಂಕ್ ಕುಂಭಮೇಳಕ್ಕೆ ಹೋಗ್ಬೇಕು. ಫ್ಯಾಂಟಾಸ್ಟಿಕ್, ಲೆಟ್ ಹಿಮ್ ಗೋ, ಅದೇನು ಸಮಸ್ಯೆ ಏನಿಲ್ಲ. ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋರೋ ಸಮಸ್ಯೆ ಇಲ್ಲ, ಶಿವಲಿಂಗ ಪೂಜೆ ಮಾಡೋ ಸಮಸ್ಯೆ ಇಲ್ಲ. ಬಟ್ ಇಷ್ಟು ದೊಡ್ಡ ಬದಲಾವಣೆ ಡಿ ಕೆ ಶಿವಕುಮಾರ್ ಮಾಡ್ಕೊತಾ ಇರೋದು ನಿಜವಾಗಿನ ಅಥವಾ CM ಆಗೋಸ್ಕರ ಈ ಥರ ತೋರ್ಪಡಿಕೆನ ಅನ್ನೋದು ನನಗೆ ಗೊತ್ತಿಲ್ಲ. ಸಾಕಷ್ಟು ಜನ ಅನುಮಾನ ಇದೆ, ನನಗೂ ಕೂಡ ಅನುಮಾನ ಇದೆ. ಏನು ಚೀಫ್ ಮಿನಿಸ್ಟರ್ ಆಗೋಸ್ಕರ ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರ, CM ಆಗೋಸ್ಕರ ಕುಂಭಮೇಳಕ್ಕೆ ಹೋಗ್ತೀನಿ ಅಂತ ಇವತ್ತು ಹೇಳಿದ್ದಾರೆ. ಟುಡೇ ಐ ಸೆಡ್ ಐ ಆಮ್ ಗೋಯಿಂಗ್ ಟು ಕುಂಭಮೇಳ ಅಂತ. ಇಟ್ಸ್ ಗುಡ್, ಏನೋ ಒಳ್ಳೇದು, ನಮಗೇನು ಯಾರಿಗೇನು ತಕರಾಲಿಲ್ಲ ಆಚರಣೆಗಳು. ಬಟ್ ಅದು ಒಳಗಿಂದ ಇದೆಯಾ ಅಥವಾ ಜಸ್ಟ್ ಬಿಕಾಸ್ CM ಆಗೋಸ್ಕರನ ಅಂತ. ನಾನು ಕಾಂಗ್ರೆಸ್ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ಅವರು ನಡೀತಾ ಇರುವಂಥ ಬದಲಾವಣೆಗಳು ನೋಡಿದಾಗ ತುಂಬ ಆಶ್ಚರ್ಯಜನಕ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ CM ಆಫ್ ಕರ್ನಾಟಕ ಒಂದು 4 ತಿಂಗಳಿಂದ ಒಂದು ಅಚ್ಚರಿಯ ವಿಚಾರ ನಮಗೆಲ್ಲ ಗೊತ್ತಾಯಿತು. ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅರೌಂಡ್ 3 months ಬ್ಯಾಕ್ ಈ ಮೆಟ್ ಮೋದಿ ಅಂತ ಒಂದು ಸೀಕ್ರೆಟ್ ಮೀಟಿಂಗನ್ನು ಮೋದಿ ಜೊತೆ ಮಾಡಿಕೊಂಡ್ರು. ರಾಜಕೀಯ ಕಾಂಪ್ರಮೈಸ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ED CBI ಕೇಸಸ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ನಮ್ಮ ಕಿವಿಗೆ ಬಿದ್ದಂಥ ವಿಚಾರ ಒಳ್ಳೆಯದು. ದೇಶದ ಪ್ರಧಾನಿ ಒಡನಾಟ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಬಟ್ ಇಷ್ಟು ದೊಡ್ಡ ಬದಲಾವಣೆ ಬರೀ CM ಕುರ್ಸಿಗ ಅಥವಾ ನಿಜವಾಗ್ಲೂ ಅಥವಾ ಏಜ್ ಫ್ಯಾಕ್ಟ್ರಾ, ಬೇಡಪ್ಪ ಕಿತ್ತಾಟ ಮಾಡೋದು ಯಾಕೆ, ಆರಾಮಾಗಿರೋಣ ಫ್ಯಾಕ್ಟ್ರಾ ಗೊತ್ತಿಲ್ಲ. ಬಟ್ ಈ ಹ್ಯಾಸ್ ಟು ಬಿ ಓಪನ್. ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾತಾಡಿದ್ರೆ ಒಳ್ಳೆದು. ಎಸ್, ನಾನು ಮೋದಿ ಅವ್ರನ್ನ ಭೇಟಿ ಮಾಡಿದೆ 3 ತಿಂಗಳ ಹಿಂದೆ. ಸಿದ್ದರಾಮಯ್ಯನೂ ಅಲ್ಲೇ ಇದ್ರಂತೆ. ಸಿದ್ದರಾಮಯ್ಯ ಸಹ ದೆಹಲಿನಲ್ಲಿ ಇರ್ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ದಿರ ಒಂದು ಸೀಕ್ರೆಟ್ ಮೀಟಿಂಗ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ಮೋದಿ ಅವ್ರದ್ದು ಅಂತ ಹೇಳಿದ್ರು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೀಟಿಂಗ್ ಅಂತ ಹೇಳಿದ್ರು. ಗುಡ್, ಒಳ್ಳೇದು ಆಗಿದೆ. ನಮ್ಮ ಪ್ರಶ್ನೆನಪ್ಪ ಅಂತಂದ್ರೆ ಅದನ್ನು ಬಚ್ಚಿಟ್ಟು ಹಾಗಿದ್ದರೆ ಅದನ್ನು ಬಚ್ಚಿಡುವಂಥ ಅವಶ್ಯಕತೆ ಏನಿದೆ? ಅಕಸ್ಮಾತ್ ನಾವು ಮೋದಿ ಅವ್ರು ಏನಾದ್ರು ಹೇಳಿದಾರ, ನೀನು ಹಿಂದುತ್ವನ ಪಾಲಿಸು ಅಂತ, ಇಟ್ಸ್ ಗುಡ್, ಪಾಲನೆ ಮಾಡ್ತಾರೆ, ನಮಗೆಲ್ಲ ಸಂತೋಷನೇ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ನಾನು ಕಾಂಗ್ರೆಸ್ಸಿನ ಕಟ್ಟಾಳು ಅಂತ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಮತ್ತೆ ನಾನು ಕಾಂಗ್ರೆಸ್ ನನ್ನ ಜಾತಿ ಅಂಡ್ ಐ ಬಾರ್ನ್ ಇನ್ ಕಾಂಗ್ರೆಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಬಿ ಇನ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಂಥವ್ರು ವಾತಾವರಣ ನೋಡಿದ್ರೆ ಎಲ್ಲ BJP ಥರನೇ ಇದೆ. ಕಾಂಗ್ರೆಸ್ ಅಲ್ಲಿ ಪಕ್ಷದ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ, ಒಳಗಡೆ ಎಲ್ಲ ಬದಲಾವಣೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ದಟ್ ಈಸ್ ವಾಟ್ ಕಾಂಗ್ರೆಸ್ ಒಂದು BJPಯ B ಟೀಮ್ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ? ಆಗ್ಲಿ, ತಪ್ಪೇನಿಲ್ಲ, ಏನು ತಪ್ಪೇನಿದೆ. ಮೋದಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಡನಾಟ ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಡಿ ಕೆ ಶಿವಕುಮಾರ್ ಇದನ್ನು ಓಪನ್ ಆಗಿ ಹೇಳಿದ್ರೆ, ಯಾಕಂದ್ರೆ ಕನ್ನಡಿಗರು ವೋಟ್ ಹಾಕಿದ್ದಾರೆ, 136-37 ಸೀಟು ಕೊಟ್ಟಿದ್ದಾರೆ. ಕರ್ನಾಟಕ ಜನ ಹೇಳ್ಬೇಕು, ಎಸ್ ಐ ಆಮ್ ಬಿನ್ ವೆರಿ ಓಪನ್ ವಿತ್ ವೆರಿ ಓಕೆ ವಿತ್ ಮೋದಿ ಅವ್ರ ಜೊತೆ ತುಂಬ ಚೆನ್ನಾಗಿದ್ದೀನಿ, ನಾನು CM ಆಗಬೇಕು, ಅದಕ್ಕೆ ನಾನು ಶಿವಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಓಪನ್ ಆಗಿ ಹೇಳ್ಬಿಟ್ರೆ
ನಮಗೂ ಯಾವುದೋ ಅನುಮಾನಗಳಿರಲ್ಲ ಅನ್ನೋದು ಒಂದು ವಿಚಾರ ಬಿಟ್ಟರೆ ಆಗಲಿ, ತಪ್ಪೇನಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆದರೆ ಸಂತೋಷದ ವಿಚಾರ. ಇದು BJP ಜೊತೆ ಒಂದು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ವಿಚಾರ ಸಹ ಒಂದಷ್ಟು ನಮಗೆಲ್ಲ ಕೇಳಿ ಬಂತು. ಕನ್ಫರ್ಮ್ ಆಗಿಲ್ಲ, ಅವರೇ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ. ತಪ್ಪೇನಿಲ್ಲ, BJP ಜೊತೆ ಒಡನಾಟ ಇಟ್ಕೊಂಡು ಮೋದಿ ಅವ್ರ ಜೊತೆ BJP ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಕೇಳ್ಬಿಟ್ಟು, ಆದರೆ ತಪ್ಪೇನಿಲ್ಲ, ಆಗಲಿ. ಬಟ್ ಆಗಿದೆ ಅನ್ನೋದನ್ನ ಅವರೇ ಸಾರ್ವಜನಿಕವಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ವಿಚಾರ. ಇವತ್ತು ಐ ಸಾ ಹಿಮ್ ಡೂಯಿಂಗ್ ಅಭಿಷೇಕ ಫಾರ್ ಶಿವಲಿಂಗ. ಒಳ್ಳೇದು, ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮುಂದೆ CM ಆಗುವಂತ ಆಸೆ, CM ಆಗಲಿ, ಸಂತೋಷ. ಬಟ್ ಬಾಯ್ಬಿಟ್ಟು ಅದನ್ನೆಲ್ಲ ಹೇಳಲಿ. ಎಸ್, ಈ ಆಚರಣೆಗಳು, ಯಾಕಂದ್ರೆ ಇದ್ದಕ್ಕಿದ್ದಂಗೆ ಈ ಎಲ್ಲ ಬದಲಾವಣೆಗಳು ಡಿ ಕೆ ಶಿವಕುಮಾರ್ ಅಲ್ಲಿ ಕಾಣ್ತಾ ಇರೋದ್ರಿಂದ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಕೇಳಕ್ಕೆ ಅವ್ರಿಗೂ ಮುಜುಗರ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಷ್ಟು ಚರ್ಚೆಗಳು ನಡೀತಾ ಇರೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅವ್ರ ಕಿವಿಗೆ ಬಿದ್ರು ಕೂಡ ಅವರು ಉತ್ತರ ಕೊಟ್ಟರು, ಒಳ್ಳೇದು. ಅಂಡ್ ವಿ ಹರ್ಡ್ ಹಿಮ್. ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಮೋದಿ ಅಂಡ್ BJP ಅವ್ರ ಜೊತೆ, ಮೋದಿ, ಅಮಿತ್ ಶಾ ಅಂಡ್ BJP ಜೊತೆ ಒಂದು ಕಾಂಪ್ರಮೈಸ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರದ್ದು. ಇನ್ಮೇಲೆ ಯಾವುದು ಕಿತ್ತಾಟ ಇರೋಲ್ಲ. ರಾಜ್ಯ ಸರ್ಕಾರಕ್ಕೆ ಬರೋ ಎಲ್ಲ ಸವಲತ್ತುಗಳು ಆರಾಮಾಗಿ ಬರುತ್ತೆ. ಆಮೇಲೆ ಈ ದ್ವೇಷ ರಾಜಕಾರಣ ಇರೋದಿಲ್ಲ. ದಟ್ಸ್ ವಾಟ್ ವಿ ಹರ್ಡ್. ನಿಜಾನ ಇದು ಗೊತ್ತಿಲ್ಲ. ದಟ್ಸ್ ವಾಟ್ ವಿ ವಾಂಟೆಡ್ ಟು ನೋ. ಇಫ್ ದಟ್ಸ್ ಟ್ರೂತ್ ಅಂಡ್ ಇಟ್ಸ್ ಫ್ಯಾಂಟಾಸ್ಟಿಕ್. ಯಾಕೆ ಕಿತ್ತಾಡಬೇಕು? ಮೋದಿ ಅವ್ರ ಜೊತೆ BJP ಅವ್ರ ಜೊತೆ ಆರಾಮಾಗಿರ್ಲಿ ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಅವರು ಅಂತ ಹೇಳುತ್ತಾ. ಅಂಡ್ ಇಫ್ ಇಟ್ ಇಸ್ ಟ್ರೂತ್, ಅಂಡ್ ಐ ಥಿಂಕ್ ಇಟ್ಸ್ ಟೈಮ್ ದಟ್ ಡಿ ಕೆ ಶಿವಕುಮಾರ್ ಶುಡ್ ಓಪನ್ ಇಟ್ ಸ್ಪೀಕ್, ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. ಅಂಡ್ ಒಳ್ಳೇದಾಗಲಿ ಡಿ ಕೆ ಶಿವಕುಮಾರ್ ಅವರೇ. ನಿಮ್ಮ ಶಿವಲಿಂಗದ ಪೂಜೆ ಮತ್ತೆ ಐ ಥಿಂಕ್ ಕುಂಭಮೇಳಕ್ಕೆ ಹೋಗ್ತಾ ಇರುವಂಥ ವಿಚಾರ ಕೇಳಿ ಸಂತೋಷ ಆಯಿತು. ಆಚರಣೆ ಮಾಡೋದು ತಪ್ಪೇನಿದೆ, ಮಾಡಿ, ಬೇಡಂತಿಲ್ಲ. ಬಟ್ ಇಷ್ಟು ಬದಲಾವಣೆ CM ಕುರ್ಚಿಗೋಸ್ಕರ ನಡೀತಾ ಇದೆಯಾ ಅಂತ ಜನರಲ್ ಪ್ರಶ್ನೆ ಇದೆ. ಆಮೇಲೆ ನಿಮ್ಮ ಭೇಟಿ ಮೋದಿ ಅವ್ರ ಜೊತೆ, ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ, ಸಾಧ್ಯವಾದರೆ. ಓಕೆ, ಥ್ಯಾಂಕ್ ಯು.